ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚ್ಚು ಕ್ರಿಯೇಷನ್ಸ್. ನಾನಿವತ್ತೊಂದು ಕ್ರೋಶಾ ಡಿಸೈನ್ ತೋರಿಸ್ತಿದ್ದೀನಿ. ಅದು 1 ಅವರಲ್ಲೇ ಮುಗ್ದೋಗುತ್ತೆ ಮತ್ತು ಒಂದೇ ಸ್ಟೆಪ್ ಇರುತ್ತೆ ಅಷ್ಟೇ. ಯಾರ್ದಾದ್ರೂ ಅರ್ಜೆಂಟ್ ಇದ್ದರೆ ಅಥವಾ ಬೇಗ ಮುಗಿಬೇಕು ಅಂತ ಏನಾದರೂ ಇದ್ದರೆ ಈ ಡಿಸೈನ್ ಟ್ರೈ ಮಾಡ್ಬೋದು. ಅದು ಒಂದೇ ಸ್ಟೆಪ್ ಇರೋ ಕಾರಣದಿಂದ ನನಗೆ ಇವತ್ತು ಸ್ಯಾರಿನೂ ಒಂದೇ ಕಲರ್ ಇದೆ, ಸಿಂಗಲ್ ಕಲರ್ ಸೆಲ್ಫು, ಬ್ರೌನ್ ಕಲರ್ ಇದೆ ಇದು ಸ್ಯಾರಿ, ಮತ್ತು ಗೋಲ್ಡ್ ಕಲರ್ ಜರಿ ಬಂದಿದೆ ಇದರಲ್ಲಿ. ಸ್ಯಾರಿ ಕಲರ್ ಏನು ಬ್ರೌನ್ ಕಲರ್ ಇದೆ, ಸೆಲ್ಫ್ ಸಿಂಗಲ್ ಕಲರು, ಅದೇ ಕಲರಲ್ಲಿ ನಾನು ಡಿಸೈನ್ ಹಾಕ್ತಿದ್ದೀನಿ. ಮತ್ತು 7 ದಾರ ಸುತ್ಕೊಂಡಿದ್ದೀನಿ. ಇದಾಗಲೇ ಸುತ್ತಿ ಇಟ್ಕೊಂಡಿದ್ದೀನಿ, ನಾನು 7 ಮಾಡ್ಕೊಂಡಿದ್ದೀನಿ. ಮತ್ತು ನೀಡಲ್ ನಂಬರ್ 9 ತೊಗೊಂಡಿದ್ದೀನಿ ನಾನು. ಮತ್ತು ಈ ರೀತಿ ರೌಂಡ್ ಬೀಡ್ 3 mm ಪ್ಲೈನ್ ಕುಚ್ಚುಕಟ್ಟೋ ಬೀಡ್ ಬರುತ್ತಲ್ಲ ಅದು. ಸರಿ, ಈಗ ಶುರು ಮಾಡೋಣ ಫ್ರೆಂಡ್ಸ್. ನಾನಿವಾಗ ಲೆಫ್ಟ್ ಹ್ಯಾಂಡಲ್ಲಿ ಬೆರಳಿಗೆ ಸುತ್ತಿ ಇಟ್ಕೊಂಡಿದ್ದೀನಿ ಕೈಗೆ, ಮತ್ತು ನಾನು ತೋರಿಸ್ತೀನಲ್ಲ ಆ ರೀತಿ ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ಸೀರೆಗೆ ಒಂದು ಸರಿ ಚುಚ್ಚಿ ಇಲ್ಲೂ ಬರುತ್ತಲ್ಲ ನಾಟ್ ರೀತಿದ್ದು, ಅದನ್ನು ಒಳಗಡೆ ತೊಗೊಂಡು ಒಂದು ನಾಟು ಮತ್ತು ಇನ್ನೊಂದು ನಾಟು, ಮತ್ತು ನೆಕ್ಸ್ಟ್ ಸ್ಟೆಪ್ಪು 2 ಚೈನು, 1 2 2 ಚೈನು ಮತ್ತು ಡಬಲ್ ಕ್ರೋಶಾ. ಪಕ್ಕದಲ್ಲಿ ಸ್ವಲ್ಪ ಗ್ಯಾಪ್ ಕೊಡಿ ಅಷ್ಟೇ. ಇನ್ನು ಒಂದು ನಾಟ್ ಹಾಕ್ತೀವಲ್ಲ ಅಷ್ಟು ಗ್ಯಾಪ್ ಕೊಡಿ ಅಷ್ಟೇ. ಆ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶಾ, 1 ಬೀಡ್ ತೋರಿಸ್ಕೋಬೇಕು. 1 ಬೀಡ್ ತೋರಿಸಿ 1 ಲಾಕ್ ಮತ್ತು ಡಬಲ್ ಕ್ರೋಶಾ. ಈ ಲೂಪ್ ಏನಿದೆ, ನಾವು ಡಬಲ್ ಕ್ರೋಶಾ ಕಂಬ ಹಾಕ್ಕೊಂಡಿದ್ದೀವಲ್ಲ, ಇಲ್ಲಿ ನಾಟ್ ಹಾಕ್ಕೊಂಡು 1 ಚೈನ್ ಹಾಕ್ಕೊಂಡು ಕಂಬ ಹಾಕ್ಕೊಂಡಿದ್ದೀವಲ್ಲ, ನೆಕ್ಸ್ಟು ಆ ಓಲಲ್ಲಿ ಬಂದು ನೀವೀಗ ಡಬಲ್ ಕ್ರೋಶಾ ಫಿಲ್ ಮಾಡಬೇಕು ಆರ್ಚಿಗೆ. 1 2 3 4 5. ಮತ್ತು ಪಕ್ಕದಲ್ಲಿ ಅದು ಎಷ್ಟು ಬೇಕು ಅಷ್ಟು ಗ್ಯಾಪ್ ನೋಡಿಕೊಂಡು ಪಕ್ಕದಲ್ಲಿ ಒಂದು ಸೂಜಿ ಮೇಲೆ ದಾರ ತೊಗೊಂಡು ಡಬಲ್ ಕ್ರೋಶಾ, ಮತ್ತು ಒಂದು ಡಬಲ್ ಕ್ರೋಶಾ. ಮತ್ತು ನೀವು ಬೀಡ್ಸ್ ತೋರಿಸ್ಕೋಬೇಕು, ಮತ್ತು 1 ಬೀಡ್ಸ್ ತೋರಿಸಿ 1 ನಾಟು, ಮತ್ತು ಇದರೊಳಗಡೆ 5 ಡಬಲ್ ಕ್ರೋಶಾ ಫಿಲ್ ಮಾಡಬೇಕು. 1 ಸೂಜಿ ಮೇಲೆ ದಾರ, ಒಂದು ಸರಿ ಡಬಲ್ ಕ್ರೋಶಾ ಒಳಗಡೆ ತೋರಿಸಿ ಆ ಓಲ್ ಒಳಗಡೆ, ಮತ್ತು 3 ಇರುತ್ತೆ, 3ರಲ್ಲಿ 2ರಲ್ಲಿ 1 2ರಲ್ಲಿ 1, ಮತ್ತು ಸೂಜಿ ಮೇಲೆ ದಾರ ಅದರೊಳಗಡೆ ತೋರಿಸಿ 3 ಇರುತ್ತೆ, 3ರಲ್ಲಿ 2ರಲ್ಲಿ 1 2ರಲ್ಲಿ 1, ಮತ್ತು ಸೂಜಿ ಮೇಲೆ ದಾರ 3 2ರಲ್ಲಿ 1 2ರಲ್ಲಿ 1, ಮತ್ತು ಸೂಜಿ ಮೇಲೆ ದಾರ 2ರಲ್ಲಿ 1 2ರಲ್ಲಿ 1. ಇದೇ ರೀತಿ ಇಲ್ಲಿ 5 ಕಂಬ ಮುಗ್ದಿದೆ ಆರ್ಚ್ ಫಿಲ್ ಮಾಡಿ, ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಪಕ್ಕದಲ್ಲಿ ಎಷ್ಟು ಬೇಕೋ ಅಷ್ಟು ಗ್ಯಾಪ್ ನೋಡಿಕೊಂಡು, ಮತ್ತು ಡಬಲ್ ಕ್ರೋಶಾ ಒಂದು ಕಂಬದ ರೀತಿ ಹಾಕ್ಕೊಂಡು, ಮತ್ತು ಕಂಟಿನ್ಯೂ ಬೀಟ್ ತೋರಿಸೋದು. ಓಕೆ, ಇದು ಬಂದು ನಿಮಗೆ ಯಾವ ಸೀರೆಗೆ ಹಾಕಿದ್ರೂ ಚೆನ್ನಾಗಿ ಕಾಣಿಸುತ್ತೆ. ನೀವು ಯಾವ ಸೀರೆಗಾದ್ರೂ ಟ್ರೈ ಮಾಡ್ಬೋದು ಇದನ್ನು.
ಮತ್ತು ನಿಮಗೆ ಇದು ಎಷ್ಟು ಸರಿ ಹಾಕಿದ್ರೂ ಬೇಜಾರೇ ಆಗೋಲ್ಲ, ಚೆನ್ನಾಗಿರುತ್ತೆ. ಇದು ಡಿಸೈನ್ ಯಾವ ಸೀರೆಗಾದ್ರೂ ಸೂಟ್ ಆಗುತ್ತಲ್ಲ, ಹಾಕೋಕ್ಕೂ ಖುಷಿ ಆಗುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ಹಾಕೋಕ್ಕೂ ಈಸಿಯಾಗಿರುತ್ತೆ. ಹಂಗಾಗಿ ಇದು ಡಿಸೈನ್ ಎಷ್ಟು ಸರಿ ಹಾಕಿದ್ರೂ ಬೇಜಾರಾಗಲ್ಲ. 4 5 ಮತ್ತು ಒಂದು ಡಬಲ್ ಕ್ರೋಶಾ. ಫ್ರೆಂಡ್ಸ್, ಒಂದು ಬೀಡ್ಸ್ ತೋರಿಸಿ, ಮತ್ತು ಒಂದು ನಾಟು, ಮತ್ತು ಇದ್ರೊಳಗಡೆ ಡಬಲ್ ಕ್ರೋಶಾ ಫಿಲ್ ಮಾಡಬೇಕು. 5 ಡಬಲ್ ಕ್ರೋಶಾ ಫಿಲ್ ಮಾಡಬೇಕು. 1 ಸೂಜಿ ಮೇಲೆ ದಾರ ತೊಗೊಂಡು ಈ ಹೂಲೊಳಗಡೆ ಹಾಕಿ, ಮತ್ತು 3 ಇರುತ್ತೆ, 3ರಲ್ಲಿ 2ರಲ್ಲಿ 1, 2ರಲ್ಲಿ 1, ಮತ್ತು 3 4 5. ನೀವು ಇದು 7 ಎಳೆ ದಾರ ತೊಗೊಂಡಿರೋದ್ರಿಂದ ನಿಮಗೆ 5 ಇಡ್ಸುತ್ತೆ. ಅದರೊಳಗಡೆ ನೀವು 6 ಎಳೆ ದಾರ ತೊಗೊಂಡು ಹಾಕ್ಬೋದು, ಆದರೆ ಇಷ್ಟು ಥಿಕ್ನೆಸ್ ಬರಲ್ಲ, ಅದು ಇಷ್ಟು ಥಿಕ್ನೆಸ್ ಬರಲ್ಲ, ತೆಳು ಅಂತ ಕಾಣಿಸುತ್ತೆ. ಇದು 7 ಎಳೆ ದಾರ ತೊಗೊಂಡಿರೋದ್ರಿಂದ ಸ್ವಲ್ಪ ಎದ್ದು ಕಾಣಿಸುತ್ತೆ ನೋಡಿ. ಫ್ರೆಂಡ್ಸ್, ನಾನು ಇದು ಇಷ್ಟು ದೂರ ಹಾಕಿದ್ದೀನಿ, ಈ ರೀತಿ ಕಾಣಿಸುತ್ತೆ ನೋಡಿ. ಈ ರೀತಿ ಕಾಣಿಸುತ್ತೆ. ಈಗ ಇದೇ ರೀತಿ ನಾನು ಪೂರಾ ಸಾರಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ, ಆಮೇಲೆ ಹೇಗಿದೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಇದು ಪೂರಾ ಸ್ಯಾರಿ ಮುಗ್ದಿದೆ. ಈ ರೀತಿ ಪೂರ್ತಿ ಸೀರೆ ಹಾಕ್ಕೊಂಡು ಹೋಗಿದ್ದೀನಿ. ಮತ್ತು ಇದು ಲಾಸ್ಟಲ್ಲಿ ಎಂಡ್ ಮಾಡಿ 3 ಚೈನ್ ಹಾಕಿ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಇವಾಗ ಕಟ್ ಮಾಡಿ ಸ್ಟಿಕ್ ಮಾಡಿಬಿಡ್ತೀನಿ. ಈ ರೀತಿ ಗ್ಲೂ ಹಾಕಿ ಮತ್ತು ಸ್ಟಿಕ್ ಮಾಡ್ಕೊಳ್ಳಿ. ಇದು ಅಂಟ್ಕೊಳ್ಳುತ್ತೆ, ಇವಾಗ ಅದೇನು ಉಡ್ಸ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಪೂರಾ ಸ್ಯಾರಿ ಮುಗ್ದಿದೆ. ಇದೀಗ ಫಿನಿಶಿಂಗ್ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಫೈನಲ್ ಲುಕ್ ಬಂದು ಈ ರೀತಿ ಕಾಣಿಸುತ್ತೆ. ಇದಕ್ಕೆ ಬೇಕು ಅಂದರೆ ನೀವು ಇಲ್ಲಿ ಮಧ್ಯದಲ್ಲೂ ಕೂಡ 57 ಥ್ರೆಡ್ ತೊಗೊಂಡು ಇಲ್ಲಿ ಮಧ್ಯದಲ್ಲಿ ಕುಚ್ಚು ಕಟ್ಕೋಬೋದು. ಇಲ್ಲ ಅಂದರೆ ನಾವು ಇದೇನು ಲಾಸ್ಟ್ ಮಾಡಿದ್ದೀವಿ ಇದರಿಂದ ಮುಂದೆ ಚೈನ್ ಹಾಕ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ಕೊಂಡೋದ್ರೆ ಇಲ್ಲಿ ಚೈನ್ ಹಾಕಿರೋ ಜಾಗದಲ್ಲಿ ಬಂದು ಕುಚ್ಚು ಕಟ್ಬೋದು. ಇದು ಆಪ್ಷನ್ ಇದೆ, ಕುಚ್ಚು ಕಟ್ಟೋಕ್ಕೆ ಆಪ್ಷನ್ ಇದೆ. ಅಥವಾ ಇಲ್ಲೂ ಕುಚ್ಚು ಕಟ್ಕೋಬೋದು, ಏನಿಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಕಟ್ಟಿದ್ರೆ ಮತ್ತೆ 6 ಬಿಟ್ಬಿಟ್ಟು 6 ಮನೆ ಆರ್ಚ್ ಬಿಟ್ಬಿಟ್ಟು 1 2 3 4 5 6 ಬಿಟ್ಬಿಟ್ಟು ಇಲ್ಲಿ ಬಂದು ಕಟ್ಟಿದ್ರೆ ಅದು ನೆಕ್ಸ್ಟು ಕುಚ್ಚಿಲ್ಲಿ ಕಟ್ಬೋದು. ಒಂದು 6 ಮನೆ ಬಿಟ್ಬಿಟ್ಟು ಕುಚ್ಚು ಕಟ್ಕೊಂಡು ಹೋಗ್ಬೋದು, ಅದು ಚೆನ್ನಾಗಿ ಕಾಣಿಸುತ್ತೆ. ಕಾಂಟ್ರಾಸ್ಟ್ ಅಂದರೆ ಗೋಲ್ಡ್ ಕಲರ್ ಇದೆಯಲ್ಲ, ಅಥವಾ ಕಾಂಟ್ರಾಸ್ಟ್ ಸ್ಯಾರಿ ಇದ್ದರೆ ಅದಕ್ಕೆ ಕುಚ್ಚು ಕಟ್ಕೊಂಡು ಹೋಗ್ಬೋದು ನೀವು, ಅದೂ ಚೆನ್ನಾಗಿ ಕಾಣಿಸುತ್ತೆ ಕುಚ್ಚು ಕಟ್ಟಿದ್ರೂ. ಈ ಸೆಲ್ಫ್ ಒಂದೇ ಕಲರ್ ಇರೋದ್ರಿಂದ ಸೆಲ್ಫ್ ಒಂದೇ ಕಲರ್ ಚೂಸ್ ಮಾಡಿದ್ದೀನಿ. ಕುಚ್ಚೇನು ಕಟ್ತಿಲ್ಲ ಇದಕ್ಕೆ. ಇದು ಬಂದು ಈ ರೀತಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಯಾವ ಸೀರೆಗೆ ಹಾಕಿದ್ರೂ ಚೆನ್ನಾಗಿ ಕಾಣಿಸುತ್ತೆ. ಇದು ಬಂದು ಬನಾರಸ್ ಸ್ಯಾರಿ ಇತ್ತು, ತುಂಬ ತೆಳು ಇರೋದ್ರಿಂದ ಇದಕ್ಕೆ ನಾನು ಇದು ಡಿಸೈನ್ ಚೂಸ್ ಮಾಡಿದ್ದೀನಿ.
ಫ್ರೆಂಡ್ಸ್, ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಮತ್ತು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.